ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಉದ್ಘಾಟಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು, ಸಿರಿಧಾನ್ಯಗಳ ಮೇಳ ಶ್ರೇಷ್ಠ ಕಾರ್ಯಕ್ರಮವಾಗಿದೆ. ಇಂದಿನ ಆಹಾರ ಪದ್ಧತಿಯಿಂದ ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಇವುಗಳಿಂದ ದೂರ ಉಳಿಯಲು ಸಿರಿಧಾನ್ಯಗಳ ಬಳಕೆಯಿಂದ ಮಾತ್ರ ಸಾಧ್ಯ. ಈ ಬಗ್ಗೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಸಹಕಾರಿಯಾಗುತ್ತದೆ ಎಂದರು. ಸಿರಿಧಾನ್ಯ ಬೆಳೆ ಬೆಳೆಯಲು ಯಾವುದೇ ಹವಾಮಾನ ಅಡ್ಡಿ ಬರುವುದಿಲ್ಲ. ಕಡಿಮೆ ನೀರು, ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾಗಿದೆ. ರೈತರು ಸಿರಿಧಾನ್ಯಗಳನ್ನು ಬೆಳೆಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನ ಹಾಗೂ ಪ್ರೋತ್ಸಾಹವನ್ನು ನೀಡಲಾಗುತ್ತಿದೆ ಎಂದರು. ಶ್ರೇಷ್ಠವಾದಂತಹ ಒಂದು ಕಾರ್ಯಕ್ರಮ ಅಂತ ಭಾವನೆ. ಯಾಕೆಂದ್ರೆ ಸಿರಿಧಾನ್ಯಗಳ ಮಹತ್ವ ಏನು ಅಂತ ನಿಮಗೆ ಗೊತ್ತಿದೆ. ಈ ಸಿರಿಧಾನ್ಯಗಳ ಮೇಳ ಏನು ಆಯೋಜನೆ ಮಾಡಿದೆ, ಇದರ ಅರಿವು ನಮ್ಮ ರೈತರಿಗೆ ತಲುಪಬೇಕು. ರೈತರಿಗೆ ಮಾತ್ರ ಅಷ್ಟೇ ಅಲ್ಲ, ಬಳಕೆದಾರರಿಗೂ ತಲುಪಬೇಕು. ಇದನ್ನು ಯಾರು ಉಪಯೋಗಿಸುವಂತ ಬಳಕೆದಾರರು, ನಮ್ಮ ಜನಸಾಮಾನ್ಯರು ಯಾರಿದ್ದಾರೆ, ಈ ಸಿರಿಧಾನ್ಯಗಳ ಮಹತ್ವ, ಅದರ ಉಪಯೋಗಗಳು ಎಲ್ಲವೂ ಕೂಡ ಯಾರು ನಮ್ಮ ಜನಸಾಮಾನ್ಯರು ಬಳಕೆದಾರರು ಉಪಯೋಗಿಸ್ತಾರೆ ಅವರು ಕೂಡ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ. ಅಂತ ಒಂದು ಶ್ರೇಷ್ಠವಾದಂತ ಕಾರ್ಯಕ್ರಮವನ್ನ ಕೃಷಿ ಇಲಾಖೆಯಿಂದ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ಅದರಲ್ಲಿ ಅನೇಕ ಮಳಿಗೆಗಳು, ಸ್ವಯಂ ಸಹಕಾರ ಸಂಘದ ಮಹಿಳೆಗಳು ಅನೇಕ ಅವರ ಉತ್ಪನ್ನಗಳನ್ನ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಸ್ಟಾಲ್ ಅಲ್ಲಿ ಎಲ್ಲರಿಗೂ ಪ್ರದರ್ಶನವನ್ನು ನೀಡಿದಿರಿ. ಅದೇ ರೀತಿ ವಿವಿಧ ಇಲಾಖೆಗಳಿಂದ ಸ್ಟಾಲ್ಗಳನ್ನ ಇಟ್ಟು ಅತ್ಯಂತ ಈ ಒಂದು ಸಭೆಗೆ, ಈ ಒಂದು ಸಮ್ಮೇಳನಕ್ಕೆ ಒಂದು ಕಳೆ ಕಟ್ಟಿದೆ ನೀವೆಲ್ಲ ಸ್ಟಾಲ್ಗಳು ಕೂಡ ಅಂತ ನನ್ನ ಭಾವನೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ, ದೇಶದಲ್ಲಿ 60 ದಶಕದವರೆಗೂ ಆಹಾರ ಉತ್ಪಾದನೆ ಕಡಿಮೆ ಇದ್ದರೂ 80ರ ನಂತರ ಕೃಷಿ ತಂತ್ರಜ್ಞಾನದಲ್ಲಿ ನಡೆದ ಅಭಿವೃದ್ಧಿಯಿಂದ ಅಕ್ಕಿ, ಗೋಧಿ, ಸಕ್ಕರೆ, ಹಾಲು ಸೇರಿದಂತೆ ಅನೇಕ ಕೃಷಿ ಉತ್ಪನ್ನಗಳಲ್ಲಿ ಭಾರತ ಆತ್ಮನಿರ್ಭರ ದೇಶವಾಗಿದೆ. ಇಂದು ನಮ್ಮ ದೇಶವು ಸಾಕಷ್ಟು ಆಹಾರ ಉತ್ಪಾದನೆ ಮಾಡಿ ಇತರೆ ದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ತಲುಪಿದೆ ಎಂದರು. ಸಿರಿಧಾನ್ಯ ಬೆಳೆಗಳು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಕೃಷಿಯಾಗಿದೆ. ಸಿರಿಧಾನ್ಯಗಳು ನಮ್ಮ ಹೆಜ್ಜೆಯ ಗುರುತಾಗಿದೆ. ವಿಶ್ವಸಂಸ್ಥೆ ಸಿರಿಧಾನ್ಯಗಳ ದಿನಾಚರಣೆಯಾಗಿ ಘೋಷಣೆ ಮಾಡಿದೆ. ಆದರೆ ಇಂದಿನ ಆಧುನಿಕ ಆಹಾರ ಪದ್ಧತಿಯಿಂದ ನಮ್ಮ ಅಮೂಲ್ಯ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದೇವೆ. ಸಿರಿಧಾನ್ಯಗಳ ಬಳಕೆಯಿಂದ ಮಾತ್ರ ಉತ್ತಮ ಆರೋಗ್ಯ, ಬದುಕು ಹಸನಾಗಿಸಿಕೊಳ್ಳಲು ಸಾಧ್ಯ ಎಂದರು. ಕನಿಷ್ಠ ವಾರಕ್ಕೆ 2 ದಿನ 3 ದಿನ ಈ ಸಿರಿಧಾನ್ಯದ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ನಮ್ಮ ಜೀವನ ಶೈಲಿ ಮತ್ತೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳಕ್ಕಾಗುತ್ತೆ. ಒಂದು ಮಾತಿದೆ, ಒಂದು ದೊಡ್ಡ ಮಾತಿದೆ, ಹೆಲ್ತ್ ಈಸ್ ನಾಟ್ ಎವ್ರಿಥಿಂಗ್ ಬಟ್ ಎವ್ರಿಥಿಂಗ್ ವಿತೌಟ್ ಹೆಲ್ತ್ ಈಸ್ ನಥಿಂಗ್ ಅಂತ. ಅಂದ್ರೆ ಆರೋಗ್ಯನೇ ಒಬ್ಬ ಮನುಷ್ಯನಿಗೆಲ್ಲ ಅಲ್ಲ, ಆದ್ರೆ ಆರೋಗ್ಯ ಇಲ್ದಿದ್ರೆ ಏನೂ ಇಲ್ಲ ಅಂತಕ್ಕಂಥದ್ದು ಆ ಸಾಲುಗಳ ಅರ್ಥ. ಸೊ ಹಾಗಾಗಿ ಆರೋಗ್ಯಕ್ಕೆ ಸದೃಢವಾದ ನಾಗರಿಕನಾಗಿ, ಸದೃಢವಾದ ಯಶಸ್ವಿ ವ್ಯಕ್ತಿಯಾಗಿ ನಾವು ಬೆಳೆಯೋದಕ್ಕೆ ನಮ್ಮ ಆರೋಗ್ಯ ಎಲ್ಲಿಲ್ಲದ ಕೊಡುಗೆಯನ್ನು ಕೊಡ್ತದೆ. ಸೊ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನು ಸಿರಿಧಾನ್ಯ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವ ಎಲ್ಲ ತಂದೆ ತಾಯಿಯಂದ್ರು, ಎಲ್ಲ ರೈತ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.